ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ತರಗತಿಯಲ್ಲಿ ನಾವು 4ನೇ ತರಗತಿಗೆ ಸಂಬಂಧಿಸಿದಂತೆ ಕೆಲವೊಂದಷ್ಟು ವಿವರಣಾತ್ಮಕ ಸಮಸ್ಯೆಗಳನ್ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಸುಮಾಳ ಬಳಿ 28 ರೂಪಾಯಿ ಇದೆ, ಮೇರಿ ಬಳಿ 50 ರೂಪಾಯಿ ಇದೆ. ಸೊ ವಿವೇಕನ ಬಳಿ 14 ಅಂದ್ರೇನು 14.75 ರೂಪಾಯಿ ಹಣ ಇದೆ. ಓಕೆ, 75 ಪೈಸೆ ಇದೆ, 14 ರೂಪಾಯಿ 75 ಪೈಸೆ ಇದೆ. ಇವರುಗಳ ಬಳಿ ಇರುವಂತ ಒಟ್ಟು ಹಣ ಎಷ್ಟು ಅಂತ ಕೇಳಿದರೆ ನೋಡಿ, 28 ಪ್ಲಸ್ 50 ಪ್ಲಸ್ 14 ರೂಪಾಯಿ 75 ಪೈಸೆ, ಇವಷ್ಟನ್ನ ಟೋಟಲ್ ಮಾಡಿದಾಗ ನಮಗೆ ಬರುವಂತಹ ಹಣ ಎಷ್ಟು? 92.75 92 ರೂಪಾಯಿ 75 ಪೈಸೆ. ಸೊ ಇದು ಸರಿಯಾದಂತ ಉತ್ತರ. ಇನ್ನು ರಂಜನಾ ಪುಸ್ತಕದ ಅಂಗಡಿಯಿಂದ ಈ 3 ಪುಸ್ತಕಗಳನ್ನ ಕೊಂಡುಕೊಳ್ತಾಳೆ. ಅವಳು ನೀಡಬೇಕಾದಂತ ಒಟ್ಟು ಹಣ ಎಷ್ಟು ಅಂತ ಕೇಳಿದರೆ, ಒಗಟಿನ ಪುಸ್ತಕಕ್ಕೆ 10.5 ರೂಪಾಯಿ, ಪಂಚತಂತ್ರದ ಕಥೆಗಳಿಗೆ 20 ರೂಪಾಯಿ ಕೊಡ್ತಾಳೆ, ಅಜ್ಜಿ ಹೇಳಿದ ಕಥೆಗಳು ಈ ಒಂದು ಪುಸ್ತಕಕ್ಕೆ 18 ರೂಪಾಯಿ 25 ಪೈಸೆ ಕೊಡ್ತಾಳೆ. ಸೊ ಒಟ್ಟು ಹಣ ಆಕೆ ನೀಡಿದ್ದೆಷ್ಟು? ಹಾಗಾದ್ರೆ ಎಲ್ಲವನ್ನು ಟೋಟಲ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ? 48 ರೂಪಾಯಿ 75 ಪೈಸೆ. ಓಕೆ. ಮೂರನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯು ತನ್ನ ದೈನಂದಿನ ಆಹಾರಕ್ಕಾಗಿ 85 ರೂಪಾಯಿ 50 ಪೈಸೆಯನ್ನ ಖರ್ಚು ಮಾಡ್ತಾನೆ. ಅವನು ಒಂದು ವಾರದ ಆಹಾರಕ್ಕೆ ಖರ್ಚು ಮಾಡುವಂತ ಹಣ ಎಷ್ಟು? ದೈನಂದಿನ ಅಂದ್ರೆ ಒಂದು ದಿನಕ್ಕೆ 75 ರೂಪಾಯಿ 50 ಪೈಸೆ ಆದ್ರೆ ಒಂದು ವಾರ ಎಷ್ಟು ದಿನ? 7 ದಿನ. ಸೊ ಅದನ್ನ ಇಂಟು ಮಾಡಿದಾಗ ಎಷ್ಟು ಬರುತ್ತೆ ನೋಡಿ? ಸರಿಯಾದಂತ ಉತ್ತರ ಎಷ್ಟು ಬರುತ್ತೆ? ದಟ್ ಈಸ್ 598.5 ರೂಪಾಯಿ. ಓಕೆ, 598.5 ರೂಪಾಯಿ. ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆ, ಸುರೇಶನು ಒಂದು ಅಂಗಡಿಯಲ್ಲಿ 100 ರೂಪಾಯಿ ನೀಡಿ 50 ಚಾಕ್ಲೇಟ್ಗಳನ್ನ ಕೊಂಡ್ಕೊಳ್ತಾನೆ. ಪ್ರತಿ ಚಾಕ್ಲೇಟ್ ನ ಬೆಲೆ ಎಷ್ಟು? ನೋಡಿ, 100 ರೂಪಾಯಿ ಕೊಟ್ಟು 50 ಚಾಕ್ಲೇಟ್ ಅನ್ನ ತಗೊಳ್ತಾನೆ. ಓಕೆ, ಸೊ ಪ್ರತಿ ಚಾಕ್ಲೇಟಿನ ಬೆಲೆ ಎಷ್ಟು? ಚಾಕ್ಲೇಟಿನ ಬೆಲೆ 2 ರೂಪಾಯಿ. ಓಕೆ, ಸರಿಯಾದಂತ ಉತ್ತರ 2 ರೂಪಾಯಿ. ಇನ್ನು ಇಲ್ಲಿ ನೋಡಿ, ದರ ಪಟ್ಟಿ ಕೊಟ್ಟಿದ್ದಾರೆ, ಇದನ್ನ ಪೂರ್ಣಗೊಳಿಸಿ ಅಂತ ಹೇಳಿದರೆ. JK ಬೇಕರಿ, ಹೊನ್ನಾವರ, ಸಂಖ್ಯೆ 1, ಗ್ರಾಹಕನ ಹೆಸರು ಸುಜಾತ, ದಿನಾಂಕ, ನಗದು, ರಸೀದಿ ಅಂತ ಇದೆ. ಇಲ್ಲಿ ದರ ಪಟ್ಟಿಯನ್ನ ಪೂರ್ಣಗೊಳಿಸಿ ಅಂತ ಕೇಳಿದ್ದಾರೆ. ಓಕೆ, ನೋಡಿ ಇಲ್ಲಿ ಒಟ್ಟು ಹಣ ಎಷ್ಟು? 30 ರೂಪಾಯಿ. ಹಾಗಾದ್ರೆ ಇಲ್ಲಿ ಬೆಲೆ ಎಷ್ಟು ಬರ್ಬೇಕು? ಇಲ್ಲಿ ನೋಡಿ, ಬೆಲೆ ಮತ್ತೆ ಪರಿಮಾಣವನ್ನ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನಾವು ಒಟ್ಟು ಹಣ ಎಷ್ಟು ಅಂತ ಹೇಳಿ ಬರಿಬೇಕಾಗುತ್ತೆ. ಸೊ 3 ಕೇಕು ಎಷ್ಟಾಯ್ತು? 10. ಸೊ ಬೆಲೆ ಏನು? 10 ರೂಪಾಯಿದು 3 ಕೇಕು ಎಷ್ಟಾಗುತ್ತೆ? 30 ರೂಪಾಯಿ ಆಯ್ತು. ಓಕೆ, ಇನ್ನು 2 ರೂಪಾಯಿ ಚಾಕ್ಲೇಟು 10 ತಗೊಂಡಿದ್ದಾರೆ, ಎಷ್ಟಾಗುತ್ತೆ? 20 ಆಗುತ್ತೆ. ಇನ್ನು 5 ರೂಪಾಯಿದ್ದು 5 ಪೆಪ್ಸಿ ತಗೊಂಡಿದ್ದಾರೆ, 25 ಆಗುತ್ತೆ. ಸೊ ಸರಿಯಾದಂತ ಉತ್ತರ ಎಷ್ಟಾಗುತ್ತೆ ನೋಡಿ? 105 ಏನಿದೆಯಲ್ಲ, ಇದು ಸರಿಯಾದಂತ ಉತ್ತರ. ಓಕೆ, ಇಲ್ಲಿ ಬನ್ನುಗಳು 5 ತಗೊಂಡಿರ್ತಾರೆ, 5 ರೂಪಾಯಿ ಬನ್ನು 6 ತಗೊಂಡಿರ್ತಾರೆ. ಸೊ ದಟ್ ಇಲ್ಲಿ 30 ರೂಪೀಸ್ ಆಗಿರುತ್ತೆ. ಸೊ ಅಷ್ಟನ್ನು ನಾವು ಟೋಟಲ್ ಮಾಡಿದಾಗ 105 ರೂಪಾಯಿ ಆಗುತ್ತೆ. ಸೊ ಮುಂದಿನ ಪ್ರಶ್ನೆ, 134 ಮೀಟರ್ 50 ಸೆಂಟಿಮೀಟರ್, 149 ಮೀಟರ್ 42 ಸೆಂಟಿಮೀಟರ್ ಅಂತ ಇದೆ. ಸೊ ನೋಡಿ, ಇದನ್ನ ಪ್ಲಸ್ ಮಾಡೋಕೆ ಹೇಳಿದ್ದಾರೆ. $283.92 ಹೌದಲ್ವಾ? ಸರಿಯಾದಂತ ಆಪ್ಷನ್, ಸರಿಯಾದಂತ ಉತ್ತರ 283 ಅಂದ್ರೇನು? 283 ಮೀಟರ್ ಮತ್ತೆ 92 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 7ನೇ ಪ್ರಶ್ನೆ, ಕುಸುಮ 5 ಮೀಟರ್
50 ಸೆಂಟಿಮೀಟರ್ ಉದ್ದ ಇರುವಂತಹ ಗೋಡೆಯ ಮೇಲೆ ಚಿತ್ರವನ್ನ ಬಿಡಿಸ್ತಾಳೆ. ಮೊದಲನೇ ದಿನ 2 ಮೀಟರ್ 35 ಸೆಂಟಿಮೀಟರ್ ಉದ್ದವಾಗಿರುವಂತಹ ಚಿತ್ರವನ್ನ ಬಿಡಿಸಿದ್ದಾಳೆ. ಇನ್ನು ಚಿತ್ರ ಬಿಡಿಸಬೇಕಾಗಿರುವಂತಹ ಗೋಡೆಯ ಉಳಿದ ಉದ್ದ ಎಷ್ಟು ಅಂತ ಕೇಳಿದರೆ ನೋಡಿ, 5 ಮೀಟರು 50 ಸೆಂಟಿಮೀಟರ್ ಉದ್ದ ಗೋಡೆ ಬಿಡಿಸ್ತಾ ಇದ್ದಾಳೆ. ಸೊ ಮೊದಲನೇ ದಿನ 2 ಮೀಟರ್ 35 ಸೆಂಟಿಮೀಟರ್ ಅಷ್ಟು ಉದ್ದ ಬಿಡಿಸಿದಾಳೆ. ಸೊ ಇನ್ನು ಬಿಡಿಸ್ಬೇಕಾಗಿರೋದು ಎಷ್ಟು ಅಂತ ಕೇಳಿದ್ದಾರೆ. ಸೊ 10ರಲ್ಲಿ 5 ಹೋದ್ರೆ 5, 4ರಲ್ಲಿ 3 ಹೋದ್ರೆ 1, ಇನ್ನು 5ರಲ್ಲಿ 2 ಹೋದ್ರೆ 3, ಇನ್ನು ಬಾಕಿ ಉಳಿದಿರುವಂತದ್ದು 3 ಮೀಟರ್ 15 ಸೆಂಟಿಮೀಟರ್. 3 ಮೀಟರ್ 15 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ. ಸೀಮಾ ಒಂದು ಸಮಾರಂಭಕ್ಕೆ 15 ಕೆಜಿ ಮಾವು, 12 ಕೆಜಿ ಸೇಬು, 10 ಕೆಜಿ ಮೋಸಂಬಿ ತೆಗೆದುಕೊಳ್ತಾಳೆ. ಅವಳು ಕೊಂಡ ಹಣ್ಣಿನ ಒಟ್ಟು ತೂಕ ಕಂಡು ಹಿಡಿಯಿರಿ ಅಂತ ಇದೆ. 15 ಪ್ಲಸ್ 12 ಪ್ಲಸ್ 10 ಎಷ್ಟಾಗುತ್ತೆ? ಎಷ್ಟಾಗುತ್ತೆ? 15 ಪ್ಲಸ್ 12 ಪ್ಲಸ್ 10 ಕಿಲೋಗ್ರಾಮ್. ಕಿಲೋಗ್ರಾಮ್ ಎಲ್ಲವೂ ಕಿಲೋಗ್ರಾಮ್, ಹೌದಲ್ವಾ? 15 ಕಿಲೋಗ್ರಾಂ ಮಾವು, 12 ಕಿಲೋಗ್ರಾಂ ಸೇಬು, 10 ಕಿಲೋಗ್ರಾಂ ಮೋಸಂಬಿ. ಓಕೆ, ಹಣ್ಣಿನ ಒಟ್ಟು ತೂಕ ಕಂಡು ಹಿಡಿಯಿರಿ ಅಂತ ಇದೆ. ಓಕೆ, ಎಷ್ಟಾಗುತ್ತೆ? 5 1 2 3, ಹೌದಲ್ವಾ? ಎಷ್ಟಾಗುತ್ತೆ? 39 ಕೆಜಿ ಆಗುತ್ತೆ. ಸೊ ಇದು 7 ಅಲ್ವಾ? ಎಸ್, 37 ಕೆಜಿ ಆಗುತ್ತೆ. ಓಕೆ, 5 6 7, ಸೊ 37 ಕೆಜಿ ಆಗುತ್ತೆ. ಓಕೆ, ಸರಿಯಾದಂತ ಉತ್ತರ ಏನು? 37 ಕೆಜಿ. ಮುಂದಿನ ಪ್ರಶ್ನೆ, 9ನೇ ಪ್ರಶ್ನೆ. ಮಗುವಿನ ನಾಮಕರಣ ಪ್ರಯುಕ್ತ 30 ಕಿಲೋಗ್ರಾಮು 500 ಗ್ರಾಂ ಸಿಹಿಯನ್ನು ತೆಗೆದುಕೊಂಡು ಬರ್ತಾರೆ. ಅದರಲ್ಲಿ 18 ಕಿಲೋಗ್ರಾಂ ಸಿಹಿಯನ್ನ ಹಂಚ್ತಾರೆ. ಹಾಗಾದ್ರೆ ಹಂಚಿಕೆಯಾಗದೆ ಉಳಿದಿರುವಂತಹ ಸಿಹಿಯ ಪ್ರಮಾಣ ಎಷ್ಟು? 30 ಕಿಲೋಗ್ರಾಂ 50 ಗ್ರಾಂ. 18 ಗ್ರಾಂ ಸಿಹಿಯನ್ನ ಹಂಚಿಸಿದ್ರು. ಅವರು ಎಷ್ಟು ಹಂಚಿದ್ರು? 18 ಕಿಲೋಗ್ರಾಂ ಮಾತ್ರ ಹಂಚಿದ್ರು. ಓಕೆ, ಸೊ ಉಳಿದಿದ್ದೆಷ್ಟು? 12 ಕೆಜಿ 50 ಗ್ರಾಮು ಮಿಕ್ಕಿದ್ದು. ಓಕೆ, ಸಾರಿ, ಇದು ಎಷ್ಟು? 500 ಗ್ರಾಮ್ ಅಲ್ವಾ? 500 ಗ್ರಾಮ್ ಆಗ್ಬೇಕಿದು. ಓಕೆ, ಸೊ 500 ಗ್ರಾಮ್, 12 ಕೆಜಿ 500 ಗ್ರಾಮ್ ಅಷ್ಟು ಉಳಿದಂಥದ್ದು. ಇನ್ನು ಹರೀಶನ ಬಳಿ 8 ಲೀಟರ್ 10 ಲೀಟರ್ ಮತ್ತು 25 ಲೀಟರ್ ಅಳತೆಯ 3 ಬಕೆಟ್ಗಳಿದಾವೆ. ಇವೆಲ್ಲವನ್ನೂ ಸೇರಿ ಒಟ್ಟು ಎಷ್ಟು ಪ್ರಮಾಣದ ನೀರನ್ನ ನಾವು ಸಂಗ್ರಹಿಸಬಹುದು ಅಂತ ಕೇಳಿದರೆ 8 18 18 ಪ್ಲಸ್ 25 ಎಷ್ಟಾಗುತ್ತೆ? 43 ಆಗುತ್ತೆ, ಹೌದಲ್ವಾ? ಓಕೆ, 43 ಲೀಟರ್ ಅನ್ನ ಸಂಗ್ರಹಿಸಬಹುದು. ಇನ್ನು 11ನೇ ಪ್ರಶ್ನೆ. ಒಂದು ನೀರಿನ ಟ್ಯಾಂಕಿನ ಹಿಡುಪು 1000 ಲೀಟರ್ ಟ್ಯಾಂಕ್ ನಲ್ಲಿ 575 ಲೀಟರ್ ನೀರಿದೆ. ಟ್ಯಾಂಕ್ ಪೂರ್ಣವಾಗಿ ತುಂಬೋದಕ್ಕೆ ಇನ್ನು ಎಷ್ಟು ನೀರಿನ ಅವಶ್ಯಕತೆ ಇದೆ ಅಂತ ಇದೆ. ನೋಡಿ, ಅದು 1000 ಲೀಟರ್ ಹಿಡಿಯುತ್ತೆ, ಆದ್ರೆ ಅದರಲ್ಲಿ 575 ಅಷ್ಟೇ ಮಾತ್ರ ಉಳಿದಿರುವಂತದ್ದು. ಹಾಗಾದ್ರೆ ಇನ್ನು ಎಷ್ಟು? 10ರಲ್ಲಿ 5 ಹೋದ್ರೆ 5 ಅಲ್ವಾ? ಇನ್ನು ಎಷ್ಟು? ಹತ್ತರಲ್ಲಿ ಓಕೆ, 5 ಹೋದ್ರೆ 5, ಇಲ್ಲಿ 9 ಇರುತ್ತೆ, 9 ಅಲ್ಲಿ 7 ಹೋದ್ರೆ 2, ಸೊ 9 ಅಲ್ಲಿ 5 ಹೋದ್ರೆ ಎಷ್ಟು? 4. ಓಕೆ, 425.
425 ಅಷ್ಟು ಉಳಿಯುತ್ತೆ. ಓಕೆ, ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಮುಂದೆ ಈ ಕೆಳಗೆ ನೀಡಿದಂತ ತಿಂಗಳುಗಳಲ್ಲಿ ಇರುವಂತಹ ದಿನಗಳ ಸಂಖ್ಯೆಯನ್ನ ಬರೀರಿ ಅಂತ ಹೇಳಿದರೆ ಜನವರಿ, ಫೆಬ್ರವರಿಯಲ್ಲಿ ಎಷ್ಟು ಬರುತ್ತೆ? ಫೆಬ್ರವರಿಯಲ್ಲಿ ನೋಡಿ ಅಧಿಕ ವರ್ಷ ಇದ್ದಾಗ 29 ಬರುತ್ತೆ. ಇನ್ನು ಏಪ್ರಿಲ್ ಎಷ್ಟು ಬರುತ್ತೆ? 30 ಇರುತ್ತೆ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ 30. ಆಗಸ್ಟ್ ಎಷ್ಟಿರುತ್ತೆ? 31 ಇರುತ್ತೆ ಆಗಸ್ಟ್. ನವೆಂಬರ್ ಬಂದು 30 ಇರುತ್ತೆ. ಓಕೆ, ಇನ್ನು 13ನೇ ಪ್ರಶ್ನೆ. ಸುನೀಲನ ತೂಕ 48 ಕಿಲೋಗ್ರಾಂ, ರಹೀಂ ಅವನಿಗಿಂತ 4 ಕಿಲೋಗ್ರಾಂ ಹೆಚ್ಚು ತೂಕ ಇದ್ದಾನೆ. ಹಾಗಾದ್ರೆ ನೋಡಿ, ಸುನೀಲನ ತೂಕ 48 ಕೆಜಿ. ಓಕೆ, ರಹೀಮು ಅವನಿಗಿಂತ 4 ಕೆಜಿ ಮಾತ್ರ ಜಾಸ್ತಿ ಇದ್ದಾನೆ. ಸೊ 48ಕ್ಕೆ 4 ಸೇರಿಸಿದ್ರೆ ಎಷ್ಟಾಗುತ್ತೆ? 52 ಆಗುತ್ತೆ. ಸೊ ತೂಕ ಎಷ್ಟು? 52 ಕೆಜಿ. ಮುಂದೆ ಸೆಪ್ಟೆಂಬರ್ 2024 ಕ್ಯಾಲೆಂಡರ್ ಗಮನಿಸಿ, ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಓಕೆ, ಸೋಮವಾರ. ಇದು ಕ್ಯಾಲೆಂಡರ್ ಕೊಟ್ಟಿದ್ರೆ ಇದು ನೋಡ್ಕೊಂಡು ಉತ್ತರವನ್ನ ಬರಿಬೇಕು. ಶಿಕ್ಷಕರ ದಿನಾಚರಣೆ ಬರುವಂತಹ ದಿನ 5 ಅಂದ್ರೆ ಸೆಪ್ಟೆಂಬರ್ 5. ಓಕೆ, ಸೆಪ್ಟೆಂಬರ್ ತಿಂಗಳಲ್ಲಿ ಇರುವಂತಹ ದಿನಗಳು ಬಂದು 30. ಇದು ಸೆಪ್ಟೆಂಬರ್ 5, ಇದು 30 ದಿನಗಳು. ಸೆಪ್ಟೆಂಬರ್ 15ರಂದು ಆಚರಿಸುವಂತಹ ದಿನ ಯಾವುದು ಅಂತ ಕೇಳಿದರೆ ದಟ್ ಇಸ್ ಇಂಜಿನಿಯರ್ ದಿನ. ಸೆಪ್ಟೆಂಬರ್ 15ರಂದು ಇಂಜಿನಿಯರ್ಸ್ ಡೇ ಅಂತ ಹೇಳಿ ಇಂಜಿನಿಯರ್ಸ್ ಡೇ ಅಂತ ಹೇಳಿ ಆಚರಿಸ್ತಾರೆ. ಓಕೆ, ಎಸ್. ಮುಂದಿನ ಪ್ರಶ್ನೆ. ಸುಮಾ 2024ರ ಪ್ರಮುಖ ದಿನಗಳನ್ನ ಬರೆದಿಟ್ಕೊಂಡಿದ್ದಾಳೆ. ಅವಳನ್ನ ಗಮನಿಸಿ ತಿಂಗಳುವಾರು ಕ್ರಮಾನುಗತದಲ್ಲಿ ಜೋಡಿಸಿ ಬರೆಯಿರಿ. ನೋಡಿ, 2024ರಲ್ಲಿ ಬರುವಂತಹ ಪ್ರಮುಖ ದಿನಗಳನ್ನ ಬರ್ಕೊಂಡಿದ್ದಾಳೆ. ಹಾಗಾದ್ರೆ ತಿಂಗಳವಾರು ಮೀನ್ಸ್ ಫಸ್ಟ್ ಕ್ರಮಾನುಗತವಾಗಿ ನಾವು ಬರಿತಾ ಹೋಗ್ಬೇಕು. ಫಸ್ಟ್ ಜನವರಿಯಲ್ಲಿ ಏನ್ ಬರುತ್ತೆ ಅಂತ ಆತರ. ಓಕೆ, ಫಸ್ಟ್ ಜನವರಿ ತಗೊಳ್ಳೋಣ. ಓಕೆ, ಜನವರಿ 14th. ಓಕೆ, ಇದು ಮೊದಲನೇದು. ಜನವರಿ, ಫೆಬ್ರವರಿ, ಮಾರ್ಚ್ ಇಲ್ಲ, ಏಪ್ರಿಲ್ ಇಲ್ಲ, ಮೇ ಇದೆ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಓಕೆ, ಸೊ ಜನವರಿ 14ಕ್ಕೂ ಮಕರ ಸಂಕ್ರಾಂತಿ 2 ಬಂದು ಫೆಬ್ರವರಿ 28 ವಿಜ್ಞಾನ ದಿನಾಚರಣೆ. ಇನ್ನು ಮೂರನೇದು ಬಂದು ಮೇ 1 ಕಾರ್ಮಿಕರ ದಿನ, 4ನೇದು ಜೂನ್ 5 ಪರಿಸರ ದಿನ, ನವೆಂಬರ್ 1 ಕನ್ನಡ ರಾಜ್ಯೋತ್ಸವ, ಆಮೇಲೆ 6ನೇದು ಡಿಸೆಂಬರ್ 10 ಮಾನವ ಹಕ್ಕುಗಳ ದಿನ. ಓಕೆ, ಇನ್ನು ಇದಿಷ್ಟು ವಿವರಣಾತ್ಮಕ ಸಮಸ್ಯೆಗಳು ಅಂತ ಏನಿತ್ತು ಅದ್ರ ಬಗ್ಗೆ ನೋಡಿದ್ವಿ. ಇನ್ನು ಮುಂದಿನ ತರಗತಿಯಲ್ಲಿ ನಾವು ಇದಕ್ಕೆ ಸಂಬಂಧಿಸಿದಂತೆ ಮತ್ತೆ ಒಂದಷ್ಟು MCQs ನ ನೋಡಿದ್ರೆ ಇನ್ನೆರಡು ಕ್ಲಾಸ್ ಅಲ್ಲಿ ಇದು ಆಲ್ಮೋಸ್ಟ್ 2 ಕ್ಲಾಸ್ ಆದ್ರೂ ಆಗ್ಬಹುದು, ಅಥವಾ ಒಂದೇ ಕ್ಲಾಸ್ ಅಲ್ಲಿ ಆದ್ರೆ ಒಂದೇ ಕ್ಲಾಸ್ ಅಲ್ಲಿ 4ನೇ ತರಗತಿದು ಕಂಪ್ಲೀಟ್ ಮಾಡೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.